ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿಬಂದಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆಯೇ ಅಧಿಕಾರಿಗಳ ತಂಡ ಮಾರ್ಕಿಂಗ್ ಮಾಡೋ ಕೆಲಸವನ್ನು ಆರಂಭ ಮಾಡಿತ್ತು. ಎಚ್.ಡಿ. ಕುಮಾರಸ್ವಾಮಿ ಅವರ ಬಿಡದಿಯ ತೋಟದ ಮನೆ, ಕೇತಗಾನಹಳ್ಳಿ ಗ್ರಾಮದಲ್ಲಿ ಬರುವಂತಹ ತೋಟದ ಮನೆಯಲ್ಲಿ ಜಮೀನು ಒತ್ತುವರಿ, ಭೂ ಒತ್ತುವರಿ ಆಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಮಾರ್ಕಿಂಗ್ ನಡೀತಾ ಇದೆ. ಇವತ್ತು ಸಂಜೆವರೆಗೂ ಮಾರ್ಕಿಂಗ್ ನಡೆಯುತ್ತೆ. ಎಚ್.ಡಿ.ಕೆ ತೋಟದಲ್ಲಿ ಒತ್ತುವರಿ ತೆರವು ಕಾರ್ಯ ಮುಂದುವರಿತಾ ಇದೆ. ನಾಳೆಯೂ ಕೂಡ ಕೆಲ ಸರ್ವೆ ನಂಬರ್ಗಳಲ್ಲಿ ಮಾರ್ಕಿಂಗ್ ಮಾಡ್ತಾರೆ. ಅದಾದ ಮೇಲೆ ಜೆಸಿಬಿ ಮೂಲಕ ಒತ್ತುವರಿಯಾದ ಜಾಗ ತೆರವು ಮಾಡಲಾಗುತ್ತೆ. ಒತ್ತುವರಿಯಾದಂಥ ಜಾಗಕ್ಕೆ ತಂತಿ ಬೇಲಿ ಹಾಕ್ತಾರೆ ಅಧಿಕಾರಿಗಳು. ಬೆಳಿಗ್ಗೆ 10 ಗಂಟೆಯಿಂದ ಮತ್ತೆ ಮಾರ್ಕಿಂಗ್ ಕಾರ್ಯ ಪುನರಾರಂಭ ಆಗುತ್ತೆ. ರಾಮನಗರ ಡಿಸಿ ಯಶವಂತ್ ವಿ ಗುರುಕರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರಿಯುತ್ತೆ. ಗಮನಿಸ್ತಾ ಇದ್ದೀರಿ, ಇದೆಲ್ಲ ಒತ್ತುವರಿ ಎಲ್ಲೆಲ್ಲಾಗಿದೆ ಮಾರ್ಕಿಂಗ್ ಮಾಡುವಂಥದ್ದು. ಎಲ್ಲಿವರೆಗೆ ಸರ್ಕಾರಿ ಜಮೀನು, ಎಲ್ಲಿವರೆಗೆ ಅವರ ಪರ್ಸನಲ್ ಜಮೀನು ಅನ್ನೋದನ್ನು ಮಾರ್ಕ್ ಮಾಡ್ತಾರೆ. ಎಲ್ಲೆಲ್ಲ ಸರ್ಕಾರಿ ಜಮೀನು ಒತ್ತುವರಿ ಆಗಿದೆ, ಎಲ್ಲೆಲ್ಲಿ ಸರ್ಕಾರಿ ಜಮೀನನ್ನು ಒಳಗಾಕೊಂಡು ಅದನ್ನು ತಮ್ಮದು ಅಂಥೇಳಿ ಕಾಂಪೌಂಡ್ ಕಟ್ಕೊಳ್ಳೋದು, ಅಲ್ಲಿ ಬೇರೆ ಬೇರೆ ಏನಾದರೂ ಬೆಳೆ ಬೆಳೆಯೋದು, ಮತ್ತೊಂದು ಮಗದೊಂದು ಏನೇ ಮಾಡಿದ್ರು ಅವೆಲ್ಲವನ್ನು ತೆರವು ಮಾಡ್ತಾರೆ. ಸರ್ಕಾರಿ ಜಮೀನಲ್ಲಿ ಅದು ಯಾವುದಕ್ಕೂ ಅವಕಾಶ ಇಲ್ಲ. ನೀವು ಕೋಟಿ ಬೆಲೆ ಬಾಳುವ ಬೆಳೆ ಹಾಕಿದ್ರು ಕೂಡ ಅದನ್ನು ನಾವು ನಾಶ ಮಾಡಿ ಹೋಗ್ತೀವಿ ಅಂತ ಸಾಮಾನ್ಯವಾಗಿ ಒತ್ತುವರಿ ತೆರವು ಮಾಡೋದು. ಹಾಗೆ ಒತ್ತುವರಿ ಜಾಗದಲ್ಲಿ ಈಗ ಮನೆ ಇದ್ದರೆ ಮನೆಯನ್ನು ಕೂಡ ನೆಲಸಮ ಮಾಡಿ ಹೋಗ್ತಾರೆ. ಕಾಂಪೌಂಡ್ ಇದ್ದರೆ ಕಾಂಪೌಂಡನ್ನು ಅಲ್ಲಿ ನೆಲಸಮ ಮಾಡಿ ಹೋಗಬೇಕಾಗತ್ತೆ. ಒತ್ತುವರಿ ಆಗಿರೋ ಜಾಗದಲ್ಲಿ ಅಕ್ರಮವಾಗಿ ಯಾವುದೇ ಕಟ್ಟಡ ಅಥವಾ ಯಾವುದನ್ನೂ ಕೂಡ ಬಳಕೆ ಮಾಡೋ ಹಾಗಿಲ್ಲ, ಅದನ್ನಲ್ಲಿ ಕನ್ಸ್ಟ್ರಕ್ಟ್ ಮಾಡೋ ಹಾಗಿಲ್ಲ. ಹಾಗಾಗಿ ಈಗ ಮಾರ್ಕಿಂಗ್ ಏನು ಮಾಡ್ತಾ ಇದ್ದಾರೆ, ಇವತ್ತು ಮಾರ್ಕಿಂಗ್ ಆಗುತ್ತೆ. ಆಮೇಲೆ ತಂತಿ ಬೇಲಿಗಳನ್ನು ಹಾಕ್ತಾರೆ. ಆಮೇಲೆ ಈ ಜಾಗ ಒತ್ತುವರಿ ತೆರವಾಗುತ್ತಲ್ಲ, ಆ ಜಾಗದಲ್ಲಿ ಕಂಪ್ಲೀಟಾಗಿ ಏನೇನು ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಲಾಗುತ್ತೆ ಜೆಸಿಬಿ ಮೂಲಕ. ಪ್ರವೀಣ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಪ್ರವೀಣ್, ನಿನ್ನೆ ಎಲ್ಲಿವರೆಗೆ ಆಗಿತ್ತು ಕಾರ್ಯ, ಇವತ್ತು ಎಷ್ಟು ಗಂಟೆ ಕಾರ್ಯ ಆರಂಭ ಆಗುತ್ತೆ, ಏನೇನು ನಡೆಯುತ್ತೆ ಇವತ್ತು? ಪ್ರವೀಣ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ದಿನ ಕುಮಾರಸ್ವಾಮಿ ಅವರ ತೋಟದವನ್ನ ಇಂಚಿಂಚು ಕೂಡ ಸರ್ವೆ ಇಲಾಖೆ ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಅಳತೆಯನ್ನ ಮಾಡಿ ಒಂದು ಮಾರ್ಕ್ ಅನ್ನ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಏನು ಕುಮಾರಸ್ವಾಮಿ ಅವರು ಸರ್ಕಾರಿ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಅಂತೇಳಿ ಒಂದು ಆರೋಪ ಕೇಳಿಬಂತು. ಆ ನಿಟ್ಟಿನಲ್ಲಿ ಹೈಕೋರ್ಟ್ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿತ್ತು. ಪ್ರಭಾವಿ ಅನ್ನೋ ಕಾರಣಕ್ಕೆ ಏನಾದ್ರು ಬಿಟ್ರೆ ನಿಮ್ಮ ವಿರುದ್ಧ ಕ್ರಮ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿನ್ನೆ ಅಧಿಕಾರಿಗಳು ಇಡೀ ದಿನ ಮಾರ್ಕ್ ಅನ್ನ ಮಾಡಿ ಯಾವ್ಯಾವ ಭಾಗಗಳನ್ನ ಒತ್ತುವರಿ ಆಗಿದೆ ಅಂತೇಳಿ ಆ ಭಾಗಗಳಿಗೆ ಫ್ಲಾಗ್ ಅನ್ನ ಇಡುವಂತದ್ದು, ಜೊತೆಗೆ ಬಣ್ಣವನ್ನ ಏನು ಕುಮಾರಸ್ವಾಮಿ ಅವರು ತೋಟದ ಮನೆ ಒಳಗಡೆ ತೆಂಗಿನ ಮರ ಜೊತೆಗೆ ಅಡಿಕೆ ಮರ ಸೇರಿದಂತೆ ವ್ಯವಸಾಯವನ್ನ ಮಾಡಿದ್ದಾರೆ. ಆ ಯಾವೆಲ್ಲ ಭಾಗ ಒತ್ತುವರಿ ಆಗಿದೆ ಆ ಭಾಗಕ್ಕೆ ಮಾರ್ಕ್ ಮಾಡಿ ಒಂದು ಬಣ್ಣವನ್ನ ಬಳಿದಿರುವಂತದ್ದು. ಇವತ್ತು ಕೂಡ ಅಧಿಕಾರಿಗಳು ಏನು ಕುಮಾರಸ್ವಾಮಿಯ ತೋಟದ ಸುತ್ತಮುತ್ತ ಇರುವ ಜಮೀನನ್ನು ಕೂಡ ಇವತ್ತು ಮಾರ್ಕ್ ಮಾಡುವಂತ ಕೆಲಸಕ್ಕೆ ಮುಂದಾಗುವಂತದ್ದು. ಬೆಳಗ್ಗೆ 10 ಗಂಟೆಗೆ ಏನು 2ನೇ ದಿನದ ಸರ್ವೆ ತೆರವು ಕಾರ್ಯ ಆರಂಭ ಆಗುತ್ತೆ. ಇವತ್ತು ಕೂಡ ಮಾರ್ಕ್ ಮಾಡಿ ಫ್ಲಾಗ್ಗಳನ್ನ ನೆಟ್ಟು ಎಷ್ಟೆಲ್ಲ ಜಾಗ ಒತ್ತುವರಿ ಆಗಿದೆ ಅಂತೇಳಿ ಇವತ್ತು ಸಂಪೂರ್ಣವಾಗಿ ಮಾಡಿದ ನಂತರ ಸರ್ಕಾರ ಹೈಕೋರ್ಟ್ಗೆ ಒಂದು ವರದಿಯನ್ನ ಸಲ್ಲಿಸ್ತಾರೆ. ವರದಿ ಸಲ್ಲಿಸಿದ ನಂತರ ಒಂದಷ್ಟು ಕಾಲಾವಕಾಶಗಳನ್ನ ಕೊಟ್ಟ ನಂತರ ಅದನ್ನ ಸಂಪೂರ್ಣವಾಗಿ ತೆರವು ಮಾಡುವಂತದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಕಟ್ಟಡ ಕಟ್ಟಿರ್ಬೋದು, ಕಾಂಪೌಂಡ್ ಕಟ್ಟಿರ್ಬೋದು, ಜೊತೆಗೆ ಒಂದಷ್ಟು ವ್ಯವಸಾಯ ಮಾಡಿದಂತ ಮರಗಳು ಅವೆಲ್ಲವನ್ನು ಕೂಡ ತೆರವು ಮಾಡಬೇಕಾಗುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು, ಜೊತೆಗೆ ಅಕ್ಕಪಕ್ಕದ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲ ಒಂದು ನೋಟಿಸ್ ಅನ್ನು ಕೊಡೋದ್ರ ಮುಖಾಂತರ ಒತ್ತುವರಿ ತೆರವು ಕಾರ್ಯವನ್ನು ಕೂಡ ಅಧಿಕಾರಿಗಳು ಮಾಡುವಂತದ್ದು. ಇವತ್ತು ಸಂಪೂರ್ಣವಾಗಿ 2ನೇ ದಿನ ಕೂಡ ಮಾರ್ಕ್ ಅನ್ನು ಮಾಡಿ ಜೊತೆಗೆ ಫ್ಲಾಗ್ ಗಳನ್ನ ನೆಟ್ಟು ಹೈಕೋರ್ಟ್ಗೆ ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ವರದಿಯನ್ನು ಕೊಡುವಂತ ಸಾಧ್ಯತೆ ಇರುವಂತದ್ದು. ರೈಟ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ ಪ್ರವೀಣ್. We'll be right back.